ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 42 ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ ಆಯ್ತಾ. ಈ ರೀತಿ ನಂಬರ್ ಸೀರೀಸ್ ಕೊಟ್ಟಾಗ ಸಾಮಾನ್ಯವಾಗಿ ಇವೆರಡು ನಂಬರ್ ಮಧ್ಯೆ ಯಾವ್ದಾರ ಪ್ಯಾಟರ್ನ್ ಇದೆಯಾ ಚೆಕ್ ಮಾಡಿ. ಇವೆರಡು ನಂಬರ್ ಮಧ್ಯೆ ಏನಾರ ಪ್ಯಾಟರ್ನ್ ಇದೆಯಾ ಅಂತ ಚೆಕ್ ಮಾಡಿ. ಏನು ಪ್ಯಾಟರ್ನ್ ಕಾಣಿಸ್ತಾ ಇಲ್ಲ ನೋಡಿ. 12 3 ಇದೆ, 12 4 ಇದೆ, 4 9 ಇದೆ, ಯಾವುದೇ ಪ್ಯಾಟರ್ನ್ ಇಲ್ಲ ಆಯ್ತಾ. ಈ ತರ ಇದ್ದಾಗ ಏನ್ ಮಾಡಿ ಅಂದ್ರೆ ಆಲ್ಟರ್ನೇಟ್ ನಂಬರ್ ಚೆಕ್ ಮಾಡಿ. ಆಲ್ಟರ್ನೇಟ್ ನಂಬರ್ ಈ ನಂಬರ್ ಚೆಕ್ ಮಾಡಿ ಆಯ್ತಾ. ಏನಿದೆ 3ಗೆ +1 ಆ್ಯಡ್ ಮಾಡಿದ್ರೆ 4 ಬರುತ್ತೆ ಆಯ್ತಾ. 4ಗೆ +1 ಆ್ಯಡ್ ಮಾಡಿದ್ರೆ 5 ಬರುತ್ತೆ ಆಯ್ತಾ. ಪುನಃ 5ಗೆ +1 ಆ್ಯಡ್ ಮಾಡಿದ್ರೆ 6 ಬರುತ್ತೆ. ನೆಕ್ಸ್ಟ್ ಆಲ್ಟರ್ನೇಟ್ ನಂಬರ್ 6ಗೆ +1 ಆ್ಯಡ್ ಮಾಡಿದ್ರೆ ಇಲ್ಲಿ 7 ಬರುತ್ತೆ ಆಯ್ತಾ. ಈಗ ನೆಕ್ಸ್ಟ್ ಇವೆರಡು ನಂಬರ್ ಚೆಕ್ ಮಾಡಿ. 12 ಅಲ್ಲಿ -3 ಮಾಡಿ 9 ಬರುತ್ತೆ. 9 ಅಲ್ಲಿ -3 ಮಾಡಿ 6 ಬರುತ್ತೆ. 6 ಅಲ್ಲಿ -3 ಮಾಡಿದ್ರೆ ನಮ್ಗೇನು ಬರುತ್ತೆ 3 ಬರುತ್ತೆ ಆಯ್ತಾ. ನೆಕ್ಸ್ಟ್ ಟೂ ನಂಬರು 3, 7 ಆಗುತ್ತೆ ಆಯ್ತಾ. ಕ್ವಶನ್ ನಂಬರ್ 1ಗೆ ಆನ್ಸರು ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದೀನಿ ಅಂದರೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಆಯ್ತಾ. ಅದರಲ್ಲಿ ನಂಬರ್ನ ರಿಪೀಟ್ ಮಾಡಬಾರ್ದು. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ನಾವು ಸಾಮಾನ್ಯವಾಗಿ ಇದಾಗುತ್ತೆ ಆಯ್ತಾ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಅಂಕೆ ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡಿ ರಿಪೀಟ್ ಆಗಿದೆ, 0 ಎಲ್ಲ ರಿಪೀಟ್ ಆಗಿದೆ ಆಯ್ತಾ. ನಾವು ಯಾವುದೇ ನಂಬರು ರಿಪೀಟ್ ಆಗದಂತೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ನ ಬರ್ಕೋಬೇಕು. ಇದೇನೆ ನೋಡಿ 0 1 2 3 ಯಾವ ನಂಬರು ರಿಪೀಟ್ ಆಗಿಲ್ಲ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ನೋಡಿ. ಫಸ್ಟ್ ಪ್ಲೇಸ್ ಅಲ್ಲಿ 0 ಇರಬಾರ್ದು. 0 ಇದ್ರೆ ಇದಕ್ಕೆ ಯಾವುದೇ ವ್ಯಾಲ್ಯೂ ಇರಲ್ಲ. ಅದಕ್ಕೆ ಇದನ್ನ ಇಂಟರ್ಚೇಂಜ್ ಮಾಡಿ. 1 ಇಲ್ಲಿ ಹಾಕೊಳ್ಳಿ, 0 ಇಲ್ಲಿ ಹಾಕೊಳ್ಳಿ, 2 3 ಅಂತ ಬರ್ಕೊಳ್ಳಿ ಆಯ್ತಾ. ಈ ಕ್ವಶನ್ ನೋಡಿ. ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಯಿಂಗ್ ಎಕ್ಸ್ ಇಸ್ 0 ಆಯ್ತಾ. 0 ಜಾಗಕ್ಕೆ ಎಕ್ಸ್ ಹಾಕೊಳ್ಳಿ ಅಂತ. 0 ಜಾಗಕ್ಕೆ ಎಕ್ಸ್ ಹಾಕೊಂಡಾಯ್ತು. ಈಗ ಇದ್ರ ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾನೆ ಆಯ್ತಾ. ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಆಯ್ತಾ. ಎಕ್ಸ್ ಯಾವ ಸ್ಥಳವನ್ನು ಪಡೆಯಬಹುದು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಏನದು 1000 100 10 ಯೂನಿಟ್ ಪ್ಲೇಸ್. ಕನ್ನಡದಲ್ಲಿ 1000 100 10 ಬಿಡಿ ಅಂತ ಕೊಟ್ಟಿದ್ದಾನೆ. ಯಾವ ಪ್ಲೇಸಲ್ಲಿ ಬರ್ತಾ ಇದೆ ಇದು? ಬಿಡಿ 10 100 ಕನ್ನಡದಲ್ಲಿ 100, ಇಂಗ್ಲೀಷಲ್ಲಿ 100, ಒನ್ಸ್ ಟೆನ್ಸ್ 100 ಬರ್ತಾ ಇದೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 2ಗೆ ಆನ್ಸರು ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಡಿಸ್ಟೆನ್ಸು, ಟೈಮು, ಸ್ಪೀಡು ಇದ್ರ ರಿಲೇಟೆಡ್ ಕ್ವಶನ್. ಕನ್ನಡದಲ್ಲಿ ವೇಗ, ದೂರ, ಕಾಲ ಇದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಫಸ್ಟ್ ಸೆಂಟೆನ್ಸ್ ಎ ಟ್ರೈನ್ ಕವರ್ 1235 ಕಿಲೋಮೀಟರ್ ಇನ್ 19 ಅವರ್ಸ್ ಆಯ್ತಾ. ಕನ್ನಡದಲ್ಲಿ ಒಂದು ರೈಲು 19 ಗಂಟೆಗಳಲ್ಲಿ 1235 ಕಿಲೋಮೀಟರ್ ಚಲಿಸುತ್ತದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಫಾರ್ಮುಲಾ ಹಾಕೊಳ್ಳಿ. ಟ್ರೈನ್ದು ಸ್ಪೀಡ್, ಅದು ಒಂದು ಟ್ರೈನ್ ಅಂತೆ, ಟ್ರೈನ್ದು ಸ್ಪೀಡು. ಯಾಕೆಂದ್ರೆ ಟ್ರೈನು ಮತ್ತೆ ಕಾರು ಎರಡು ಕೊಟ್ಟಿದ್ದಾನೆ. ಟ್ರೈನು ಮತ್ತೆ ಕಾರು ಎರಡು ಕೊಟ್ಟಿರೋದ್ರಿಂದ ನೀಟಾಗಿ ಬರ್ಕೊಳ್ಳಿ. ಟ್ರೈನ್ದು ಸ್ಪೀಡ್, ಅದು ಸ್ಪೀಡ್ ಆಫ್ ಟ್ರೈನ್ ಅಂತ ಬರ್ಕೊಳ್ಳಿ ಆಯ್ತಾ. ಎಸ್ ಈಸ್ ಈಕ್ವಲ್ ಟು ಎಷ್ಟು ಕಿಲೋಮೀಟರ್ ಹೋಗುತ್ತೆ, ಡಿಸ್ಟೆನ್ಸ್ ಬೈ ಟೈಮ್ 1235 ಕಿಲೋಮೀಟರು 19 ಅವರ್. ಡಿಸ್ಟೆನ್ಸು ಇದು ಟೈಮ್ ಆಯ್ತಾ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ 65 ಕಿಲೋಮೀಟರ್ ಪರ್ ಅವರ್ ಬರುತ್ತೆ ಆಯ್ತಾ. ಇದು ಟ್ರೈನ್ ದ ಸ್ಪೀಡ್. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಇಫ್ ದ ಆವರೇಜ್ ಸ್ಪೀಡ್ ಆಫ್ ಎ ಕಾರ್ ಇಸ್ 4/5 ಆಫ್ ದ ಆವರೇಜ್ ಸ್ಪೀಡ್ ಆಫ್ ದ ಟ್ರೈನ್ ಆಯ್ತಾ. ಅಂದ್ರೆ ನೆಕ್ಸ್ಟ್ ಸ್ಪೀಡ್ ಆಫ್ ದ ಕಾರ್ ಕೊಟ್ಟಿದ್ದಾನೆ ಆಯ್ತಾ. ಸ್ಪೀಡ್ ಆಫ್ ದ ಕಾರ್ ಅದು ಎಸ್ ಆಯ್ತಾ. ಏನಿದೆ 4/5 ಆಫ್ ಸ್ಪೀಡ್ ಆಫ್ ಟ್ರೈನ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ಸ್ಪೀಡ್ ಆಫ್ ಟ್ರೈನ್ ಅಂತ ಕೊಟ್ಟಿದ್ದಾನೆ ಆಯ್ತಾ. 4
ಫಿಫ್ತ್ ಸ್ಪೀಡ್ ಆಫ್ ಟ್ರೈನು ಇಲ್ಲಿ ಬಂದಿದೆ 65 ಹಾಕೊಳ್ಳಿ 65 ಕಿಲೋಮೀಟರ್ ಪರ್ ಅವರ್ ಆಯಿತಾ. ಸಿಂಪ್ಲಿಫೈ ಮಾಡಿ 5 1s 5 1s 5 3s ಆಯಿತಾ. 4 × 13 ಆಗುತ್ತೆ. 4 × 13 ಅಂದರೆ 52 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಆಯಿತಾ. ಸ್ಪೀಡ್ ಆಫ್ ದ ಕಾರ್ ಇದು. ಸ್ಪೀಡ್ ಆಫ್ ದ ಕಾರ್ ಏನು ಬರುತ್ತೆ 52 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. 52 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಲಾಸ್ಟ್ ಸೆಂಟೆನ್ಸ್ ನೋಡಿ ಅದ್ರಲ್ಲಿ ಏನು ಕೊಟ್ಟಿದ್ದಾನೆ, ದೆನ್ ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಎ ಕಾರ್ ಇನ್ 22 ಅವರ್ಸ್ ಆಯಿತಾ. ಕನ್ನಡದಲ್ಲಿ ಕಾರು 22 ಗಂಟೆಗಳಲ್ಲಿ ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಆಯಿತಾ. ಒಂದು ಸೈನ್ ಫಾರ್ಮುಲಾ ಹಾಕೊಳ್ಳಿ. ಕಾರ್ ಬಗ್ಗೆ ಕೇಳಿರೋದು S = D/T ಆಯಿತಾ. ಸ್ಪೀಡ್ ಅಂದರೆ ಕಾರ್ದ ಸ್ಪೀಡ್ ಗೊತ್ತಿದೆ 52 ಕಿಲೋಮೀಟರ್ ಪರ್ ಅವರ್ ಹಾಕೊಳ್ಳಿ 52 ಕಿಲೋಮೀಟರ್ ಪರ್ ಅವರು. ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಟೈಮ್ ಕೊಡ್ತಿದೆ, ಟೈಮ್ ಎಷ್ಟು 22 ಅವರ್ಸ್ ಅಂತ ಆಯಿತಾ. ನೋಡಿ ಸೊ D = 52 × 22 52 × 22 ಮಾಡಿ ಆಯಿತಾ. 52 × 22 ಮಾಡಿದ್ರೆ 1144 ಕಿಲೋಮೀಟರ್ ಬರುತ್ತೆ ಆಯಿತಾ. ಕಾರು 22 ಗಂಟೆಯಲ್ಲಿ 1144 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಆನ್ಸರ್ ಏನು ಬರುತ್ತೆ, ಇದೆ ಫೈನಲ್ ಆನ್ಸರ್. ಫೈನಲ್ ಆನ್ಸರ್ ಏನು ಬರುತ್ತೆ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಟೂಡೆಂಟ್ ಗ್ರೂಪ್ ಇದೆಯಂತೆ ಆಯಿತಾ. ಸ್ಟೂಡೆಂಟ್ ಗ್ರೂಪ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ ಇದ್ದೇ ಇರ್ತಾರೆ. ಗ್ರೂಪ್ ಅಂತನಾದ್ರು ಬರ್ಕೊಳ್ಳಿ ಅಥವಾ ನಂಬರ್ ಆಫ್ ಸ್ಟೂಡೆಂಟ್ ಅಂತನಾದ್ರು ಬರ್ಕೊಳ್ಳಿ ಆಯಿತಾ. ಅದನ್ನ ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಆ ಗ್ರೂಪಲ್ಲಿ ನಂಬರ್ ಆಫ್ ಸ್ಟೂಡೆಂಟು ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಸೆಕೆಂಡ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಆ ಗ್ರೂಪಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಆಯಿತಾ, ಆ ಗ್ರೂಪಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಪೈಸೆನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಆಯಿತಾ. ಆ ಗ್ರೂಪಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಆ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ ಇದ್ದಾರೆ ಅಷ್ಟು ಪೈಸೆನ ಡೊನೇಟ್ ಮಾಡ್ತಾರಂತೆ ಆಯಿತಾ. ಸೊ ಇದನ್ನ ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಟೋಟಲ್ ಆಗಿ ಕಲೆಕ್ಟ್ ಆಗಿರೋ ಅಮೌಂಟ್ ಎಷ್ಟಿದೆ ಅಂದರೆ 43.56 ಇದೆ ಆಯಿತಾ. ಟೋಟಲ್ ಅಮೌಂಟು 43.56 ರೂಪೀಸ್ನ ಕಲೆಕ್ಟ್ ಮಾಡಿದ್ದಾರೆ ಆಯಿತಾ. ಹಾಗಾದರೆ ಆ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ. ಒಂದು ಸ್ಟೂಡೆಂಟು ಗ್ರೂಪ್ ಇದೆಯಂತೆ. ಸ್ಟೂಡೆಂಟ್ ಗ್ರೂಪ್ ಅಂದರೆ ಅದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಇದ್ದೇ ಇರ್ತಾರೆ ಆಯಿತಾ. ಆ ಗ್ರೂಪ್ನ ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಆ ಗ್ರೂಪಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಆ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಪೈಸೆನ ಕಾಂಟ್ರಿಬ್ಯೂಟ್ ಮಾಡ್ತಾರಂತೆ, ಅಷ್ಟು ಪೈಸೆನ ಡೊನೇಟ್ ಮಾಡ್ತಾರಂತೆ ಆಯಿತಾ. ಆ ಟೋಟಲ್ ಅಮೌಂಟು ಡೊನೇಟ್ ಮಾಡಿರೋ ಅಮೌಂಟು 43.56 ರೂಪೀಸ್ ಅಂತೆ. ಹಾಗಾದರೆ ಆ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯಿತಾ. ಸಿಂಪಲ್ ಆಗಿದೆ ನೋಡಿ. ಟೋಟಲ್ ಅಮೌಂಟ್ ಈಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಈಕ್ವಲ್ ಟು ಗ್ರೂಪ್ ಅಂತಲೇ ಬರ್ಕೋತೀನಿ, ಗ್ರೂಪ್ ಇಂಟು ಪೈಸೆ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ ಅಷ್ಟು ಪೈಸೆ ಆಯಿತಾ. ನೋಡಿ ಗ್ರೂಪ್ ಅಂದರೆ ಎಕ್ಸ್, ಪೈಸೆ ಅಂದರೆ ಎಕ್ಸ್ ರೂಪೀಸ್ ಕಾಂಟ್ರಿಬ್ಯೂಟ್ ಮಾಡಿರೋದು. ಟೋಟಲ್ ಅಮೌಂಟ್ ಎಷ್ಟು ಬಂದಿರೋದು ನಮಗೆ 43.56 ರೂಪೀಸ್ ಆಯಿತಾ. ಇವರು ಪೈಸೆ ಕೊಟ್ಟಿರೋದು ನೆನಪಿರಲಿ, ಇಲ್ಲಿ ಪೈಸೆಲ್ ಐತೆ, ಇದು ರುಪೀಸಲ್ಲಿದೆ. ಸೊ ಇದನ್ನು ಪೈಸೆಗೆ ಕನ್ವರ್ಟ್ ಮಾಡಿ. 43.56 1 ರೂಪಾಯಿ ಅಂದರೆ 100 ಪೈಸೆ ಆಯಿತು, ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪೈಸೆ ಆಯಿತಾ. ಈ ಕಡೆನೂ ಪೈಸೆ, ಈ ಕಡೆನೂ ಪೈಸೆ. ಈಗ ಸಿಂಪ್ಲಿಫೈ ಮಾಡಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ 100ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 4356 ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಆಗುತ್ತೆ ಆಯಿತಾ. ಇದ್ರ ಸ್ಕ್ವೇರ್ ರೂಟ್ ತೆಗಿಬೇಕು ಆಯಿತಾ. ಇದ್ರ ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗುತ್ತೆ 66 ಇಂಟು 66 ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಅಂತ ಆಗುತ್ತೆ ಆಯಿತಾ. ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು ನಮಗೆ. ನಂಬರ್ ಆಫ್ ಸ್ಟೂಡೆಂಟು ಎಷ್ಟು ಜನ ಇದ್ದಾರೆ, ನಂಬರ್ ಆಫ್ ಸ್ಟೂಡೆಂಟು 66 ಜನ ಇದ್ದಾರೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ ಆಯಿತಾ. ಇದರ ಅರ್ಥ ಆ ಗ್ರೂಪಲ್ಲಿ 66 ಜನ ಇದ್ದಾರೆ ಆಯಿತಾ. ಪ್ರತಿಯೊಬ್ಬ ಸ್ಟೂಡೆಂಟು 66 ಪೈಸೆನ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ, ಅರ್ಥ ಆಯ್ತಾ. ಆ ಗುಂಪಲ್ಲಿ 66 ಜನ ಇದ್ದಾರೆ ಆಯಿತಾ. ಪ್ರತಿಯೊಬ್ಬ ಸ್ಟೂಡೆಂಟು 66 ಪೈಸೆನ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಅಂತ ಇದರ ಅರ್ಥ ಆಯಿತಾ. ಕ್ವಶನ್ ನಂಬರ್ 4ಗೆ ಆನ್ಸರು ಬಿ ಆಗಿರುತ್ತೆ.
ಆಯಿತಾ. ನೋಡಿ ಈ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು ನಿಮಗೆ ಒಂದು ಟ್ರಿಕ್ ಯೂಸ್ ಮಾಡಿದ್ದೀನಿ ಆಯಿತಾ. ಟ್ರಿಕ್ ಯೂಸ್ ಮಾಡಿದ್ರೆ 60 ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬೋದು. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಫಾಲೋ ಮಾಡಿ. ಈಗ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು 20 ನಿಮಿಷ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಫಾಲೋ ಮಾಡಿ ನೀವು ಒಂದು ನಿಮಿಷದಲ್ಲಿ ನೀವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದನ್ನ ಕಂಡುಹಿಡಿಬೋದು ಆಯಿತಾ. ಕ್ವಶನ್ ನಂಬರ್ 4ಗೆ ಆನ್ಸರ್ ಏನಾಗುತ್ತೆ? ಆನ್ಸರು ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಆ್ಯಂಗಲ್ ಎಫ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸಿ ಎಫ್ ಎಚ್ ಅಂದರೆ ಆ್ಯಂಗಲ್ ಎಫ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಆಲ್ಟರ್ನೇಟ್ ಆ್ಯಂಗಲ್, ಪರ್ಯಾಯ ಕೋನಗಳು ನೋಡಿ, ಯಾವುದೇ ಒಂದು ಝಡ್ ಶೇಪಲ್ಲಿ ಇದ್ದರೆ ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ ಆಯಿತಾ. ಅಥವಾ ಎನ್ ಶೇಪಲ್ಲಿ ಇದ್ದರೆ ಯಾವ್ದಾರ ಎರಡು ಲೈನು ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ. ಈ ಆ್ಯಂಗಲ್ ಏನಿರುತ್ತೆ ಇದು ಹಂಗೆ ಇರುತ್ತೆ, ಈ ಆ್ಯಂಗಲ್ ಏನಿರುತ್ತೆ ಈ ಆ್ಯಂಗಲ್ ಅಷ್ಟೇ ಇರುತ್ತೆ. ನೋಡಿ ಇದು 60 ಡಿಗ್ರಿ ಆದರೆ ಇದು 60 ಡಿಗ್ರಿ ಆಗುತ್ತೆ ಆಯಿತಾ. ಝಡ್ ಶೇಪಲ್ಲಿದೆ, ಇದು ಉಲ್ಟಾ ಝಡ್ಡಲ್ಲಿದೆ ನೋಡಿ ಆಯಿತಾ. ಝಡ್ ಶೇಪಲ್ಲಿ ಇರೋದ್ರಿಂದ ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ. ಮತ್ತು ಈ ಆ್ಯಂಗಲ್ ಸೇಮ್ ಬಂದರೆ ಈ ಆ್ಯಂಗಲ್ ಸೇಮ್ ಇರುತ್ತೆ, 60 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲ್ ಆಯಿತಾ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಎರಡು ಸೇಮ್ ಇರುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ ಆಯಿತಾ. ಇದು 60 ಆದರೆ ಇದೆಷ್ಟಾಗಿರುತ್ತೆ? ಇದು 120 ಡಿಗ್ರಿ ಆಗಿರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ 180 ಡಿಗ್ರಿ ಬರುತ್ತೆ ಆಯಿತಾ. ಆ್ಯಂಗಲ್ CFH 120 ಡಿಗ್ರಿ ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 5ಗೆ ಆನ್ಸರ್ ಏನಾಗುತ್ತೆ? ಆನ್ಸರು ಸಿ, 120 ಡಿಗ್ರಿ ಆಯಿತಾ. ಈ ಆ್ಯಂಗಲ್ಲು ಎಫ್ ಆ್ಯಂಗಲ್ಲು 120 ಡಿಗ್ರಿ ಆಗಿರುತ್ತೆ. ಕ್ವಶನ್ ನಂಬರ್ 5ಗೆ ಆನ್ಸರು ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ನೋಡಿ, ಆ ಕ್ವಶನ್ ಓದೋದ್ರೆ ಗೊತ್ತಾಗುತ್ತೆ. ಅದು ಆವ್ರೇಜ್ ಅಥವಾ ಕನ್ನಡದಲ್ಲಿ ಸರಾಸರಿ. ಆವ್ರೇಜ್ ಅಥವಾ ಸರಾಸರಿ ಪದ ನೋಡಿದ ತಕ್ಷಣ ಫಾರ್ಮುಲಾ ಬರ್ಕೊಳ್ಳಿ. ಆವ್ರೇಜ್ ಈಸ್ ಈಕ್ವಲ್ ಟು ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಕನ್ನಡದಲ್ಲಿ ಸರಾಸರಿ ಅಂದರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಯಾವ್ದಾರ ಕ್ವಶನಲ್ಲಿ ಸರಾಸರಿ ಅಥವಾ ಆವ್ರೇಜ್ ಅನ್ನೋ ಪದ ನೋಡಿದ ತಕ್ಷಣ ಈ ರೀತಿ ಫಾರ್ಮುಲಾ ಬರ್ಕೊಳ್ಳಿ. ಈಗ ಓದಿ ಅದನ್ನು. ಎ ಕ್ರಿಕೆಟರ್ ಆಸ್ ಆನ್ ಆವ್ರೇಜ್ ಆಫ್ 48 ರನ್ ಇನ್ 24 ಇನ್ನಿಂಗ್ಸ್ ಆಯಿತಾ. ಕನ್ನಡದಲ್ಲಿ ಒಬ್ಬ ಕ್ರಿಕೆಟಿಗ 24 ಇನ್ನಿಂಗ್ಸ್ನಲ್ಲಿ ಸರಾಸರಿ 48 ರನ್ಗಳನ್ನು ಗಳಿಸಿದ್ದಾನೆ ಆಯಿತಾ. ನೋಡಿ ಬರ್ಕೊಳ್ಳಿ. ಆ್ಯಕ್ಚುಲಿ ಈ ಥರ ಕ್ವಶನ್ ಎಲ್ಲ 2 ಪಾರ್ಟ್ ಇರುತ್ತೆ, 2 ಪಾರ್ಟಲ್ಲಿ ಆನ್ಸರ್ ಮಾಡಬೇಕು ಆಯಿತಾ. ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟಿದೆ? ನಂಬರ್ ಆಫ್ ಇನ್ನಿಂಗ್ಸು 24 ಇದೆಯಾ? 24 ಇದೆ ಇನ್ನಿಂಗ್ಸು. ಆವ್ರೇಜ್ ಎಷ್ಟಿದೆ? ಸರಾಸರಿ ಎಷ್ಟು ರನ್ ಹೊಡೆದಿರೋದು? 48 ರನ್ ಹೊಡೆದಿದ್ದಾರೆ ಆಯಿತಾ. ಇದು ಫಸ್ಟ್ ಪಾರ್ಟ್. ಸಾಮಾನ್ಯವಾಗಿ ಈ ರೀತಿ ಲೆಕ್ಕ ಎಲ್ಲ 2 ಪಾರ್ಟಲ್ಲಿ ಬರುತ್ತೆ. ಫಸ್ಟ್ ಪಾರ್ಟು ಸಮ್ ಫೈಂಡ್ ಔಟ್ ಮಾಡಿ. ಸಮ್ ಏನಾಗುತ್ತೆ? 48 ಇಂಟು 24 ಆಗುತ್ತೆ. 48ನ 24 ಜೊತೆಲಿ ಮಲ್ಟಿಪ್ಲೈ ಮಾಡಿದ್ರೆ ಈ ಸಮ್ ಏನು ಬರುತ್ತೆ? 1152 ಬರುತ್ತೆ ಆಯಿತಾ. ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಬನ್ನಿ. ಸೆಕೆಂಡ್ ಪಾರ್ಟು, ಹೌ ಮೆನಿ ರನ್ ಮಸ್ಟ್ ಈ ಸ್ಕೋರ್ ಇನ್ 25th ಇನ್ನಿಂಗ್ಸ್ ಸೊ ದಟ್ ಈಸ್ ಆವ್ರೇಜ್ ಕ್ಯಾನ್ ಗೆಟ್ ಇನ್ಕ್ರೀಸ್ಡ್ ಬೈ 2 runs. ಅಂದರೆ 25ನೇ ಇನ್ನಿಂಗ್ಸ್ನಲ್ಲಿ ಅವರು ಎಷ್ಟು ರನ್ ಗಳಿಸಿದರೆ ಅವರ ಸರಾಸರಿ 2 ರನ್ ಹೆಚ್ಚಿಸಬಹುದು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಇಲ್ಲಿ 24 ಇನ್ನಿಂಗ್ಸ್ ಇದೆ. ಸೆಕೆಂಡ್ ಪಾರ್ಟಲ್ಲಿ 25 ಇನ್ನಿಂಗ್ಸ್ ಇದೆ ಆಯಿತಾ. ಒಟ್ಟು ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟಿದೆ? 25 ಇದೆ. ನಂಬರ್ ಆಫ್ ಇನ್ನಿಂಗ್ಸ್ ಆಯಿತಾ. ನಂಬರ್ ಆಫ್ ಇನ್ನಿಂಗ್ಸ್ 25 ಇದೆ. 25 ಬರ್ಕೊಳ್ಳಿ. ಇಲ್ಲಿ ನೋಡ, ಆವ್ರೇಜ್ ಏನು ಕೊಟ್ಟಿದ್ದಾನೆ? ಆವ್ರೇಜ್ ಎಷ್ಟಿದೆ? ಆವ್ರೇಜ್ನ 2 ರನ್ನು ಜಾಸ್ತಿ ಮಾಡ್ತಾರಂತೆ ಆಯಿತಾ. ಫಸ್ಟ್ ಎಷ್ಟಿದೆ? 48 ಇದೆ, ಅದಕ್ಕೆ 2ನ್ನ ಜಾಸ್ತಿ ಮಾಡ್ತಾರಂತೆ. ಆವ್ರೇಜು 2 ರನ್ನು ಜಾಸ್ತಿ ಆಗುತ್ತಂತೆ. ಈ ರೀತಿ ಬರ್ಕೊಳ್ಳಿ. ಮೊದಲು 48 ಇದೆ, ಈಗ ಆವ್ರೇಜ್ 2 ರನ್ನು ಜಾಸ್ತಿ ಆಗುತ್ತಂತೆ ಆಯಿತಾ. ಟೋಟಲ್ ಆಗಿ ಇನ್ನಿಂಗ್ಸ್ ಸೆಕೆಂಡ್ ಪಾರ್ಟಲ್ಲಿ ಎಷ್ಟಿದೆ? 25 ಇನ್ನಿಂಗ್ಸ್ ಅಂತೆ. ಬರ್ಕೊಳ್ಳಿ ಮೊತ್ತ ಆಯಿತಾ. ಫಸ್ಟ್ ನೋಡಿ, ಫಸ್ಟು 24 ಇನ್ನಿಂಗ್ಸು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಇದು ಅದರ ಜೊತೆಗೆ 25th ಈ ಸಲ ಫೈಂಡ್ ಔಟ್ ಮಾಡ್ತಾ ಇದ್ವಿ ಆಯಿತಾ. ಸೊ ಈ ರೀತಿ ಬರ್ಕೊಳ್ಳಿ. ಇದು ಸಮ್. ಇದು 24 ಇನ್ನಿಂಗ್ಸ್ದು ಸಮ್ ಇದೆ. ಇದು 24 ಇನ್ನಿಂಗ್ಸ್ದು ಸಮ್ ಇದೆ ಆಯಿತಾ. ಆ್ಯಡ್ ಮಾಡಿ, ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. 48 + 2 ಏನಾಗುತ್ತೆ? 50 ಆಗುತ್ತೆ. ಈಕ್ವಲ್ ಟು ಇದು 25 ಆಗುತ್ತೆ. ಇದು ಸಮ್. ಈ ಸಮ್ ಎಷ್ಟಿದೆ? 1152 ಪ್ಲಸ್ ಇದು ಇನ್ನಿಂಗ್ಸು 25ನೇ ಇನ್ನಿಂಗ್ಸು 25th ಇನ್ನಿಂಗ್ಸು. ಅದೇ ರೀತಿ ಬರ್ಕೊಳ್ಳಿ ಆಯಿತಾ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 50 ಇಂಟು
25 ಈಕ್ವಲ್ ಟು 1152 ಪ್ಲಸ್ 25th ಇನ್ನಿಂಗ್ಸ್ ಇದು ಅದನ್ನು ಹಂಗೆ ಬರ್ಕೊಳ್ಳಿ ಆಯಿತಾ. 50 × 25 ಅಂದರೆ ಎಷ್ಟಾಗುತ್ತೆ 1250 ಆಗುತ್ತೆ ಆಯಿತಾ. ಮೈನಸ್ 1152ನ ಈ ಕಡೆ ತೊಗೊಬನ್ನಿ ಮೈನಸ್ ಆಗುತ್ತೆ ಈಕ್ವಲ್ ಟು 25th ಇನ್ನಿಂಗ್ಸ್ ಆಯಿತಾ. ಮೈನಸ್ ಮಾಡಿ 98 ಬರುತ್ತೆ. 25th ಇನ್ನಿಂಗ್ಸಲ್ಲಿ ಎಷ್ಟು ರನ್ ಗಳಿಸಿದ್ದಾರೆ ಅಂದರೆ 25ನೇ ಇನ್ನಿಂಗ್ಸಲ್ಲಿ 98 ರನ್ನು ಗಳಿಸಿದ್ದಾರೆ ಆಯಿತಾ. ಸೊ ವಾಟ್ ಈಸ್ ಆವರೇಜ್ ಕ್ಯಾನ್ ಗೆಟ್ ಇನ್ಕ್ರೀಸ್ ಬೈ 2. ಹೌ ಮಚ್ ರನ್ ಈ ಮಸ್ಟ್ ಸ್ಕೋರ್ ಆಯಿತಾ. 25ನೇ ಇನ್ನಿಂಗ್ಸಲ್ಲಿ 98 ರನ್ ನೋಡಿದ್ರೆ 25ನೇ ಇನ್ನಿಂಗ್ಸಲ್ಲಿ 98 ರನ್ ನೋಡಿದ್ರೆ ಅವ್ರ ಆವರೇಜು 2 ಜಾಸ್ತಿ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಆಯಿತಾ. ನೋಡೋಕ್ಕೆ ಹನುಮಂತನ ಬಾಲದ ಥರ ಇದೆ ಆದರೆ ತುಂಬ ಸಿಂಪಲ್ ಆಗಿದೆ ನೋಡಿ. 2 + 1 ಏನಾಗುತ್ತೆ 3 ಆಗುತ್ತೆ ಮೈನಸ್ 3 ಆಗುತ್ತೆ ಆಯಿತಾ. 1 + 2 3 ಆಗುತ್ತೆ ಮೈನಸ್ ಇದೆ ಮೈನಸ್ 3 ಇದೆ ಆಯಿತಾ. 2 ಕ್ಯಾನ್ಸಲ್ ಆಗುತ್ತೆ 0 ಬರುತ್ತೆ. 5 + 4 9 ಆಗುತ್ತೆ ಮೈನಸ್ ಇದೆ ಮೈನಸ್ 9 ಇದೆ ಪ್ಲಸ್ 9 ಮೈನಸ್ 9 2 ಡಮರ್ ಆಗುತ್ತೆ ಇದು 0 ಬರುತ್ತೆ ಆಯಿತಾ. ಇದು ಅಷ್ಟೇ 6 + 7 13 ಆಗುತ್ತೆ ಮೈನಸ್ 13 ಆಯಿತಾ. ಪ್ಲಸ್ 13 ಮೈನಸ್ 13 2 0 ಆಗುತ್ತೆ. ಇದು ಅಷ್ಟೇ 8 + 9 17 ಆಗುತ್ತೆ ಮೈನಸ್ 17 ಆಗುತ್ತೆ 2 0 ಆಗುತ್ತೆ. ಇದು ಅಷ್ಟೇ 12 + 13 25 ಆಗುತ್ತೆ ಮೈನಸ್ 25 ಆಯಿತಾ 2 0 ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 7ಗೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 7ಗೆ ಆನ್ಸರು ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗು ಉದ್ದ ಅಗಲ ಎತ್ತರ ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಟಿದ್ದಾನೆ ಆಯಿತಾ. ಯಾವುದೋ ಒಂದು ಬಿಲ್ಡಿಂಗ್ ಅಂತ ತಗೊಳ್ಳಿ. ಬಿಲ್ಡಿಂಗ್ ಇದೆ ಅದರ ಲೆಂತ್ ಆಯಿತಾ. ಫಸ್ಟ್ ಬಿಲ್ಡಿಂಗ್ ಬರ್ಕೊಳ್ಳಿ. ಈ ರೀತಿ ಒಂದು ಬಿಲ್ಡಿಂಗ್ ಇದೆ ಆಯಿತಾ. ಲೆಂತ್ ಬ್ರೆಡ್ತ್ ಇದು ಹೈಟ್ ಇಲ್ಲಿ ಬರ್ಕೋತೀನಿ. ಉದ್ದ ಅಗಲ ಎತ್ತರ ಕೊಟ್ಟಿದ್ದಾರೆ ಆಯಿತಾ. ಕೊಟ್ಬಿಟ್ಟು ಅದರಲ್ಲಿ ಒಬ್ಬ ಮನುಷ್ಯ 200 ಮೀಟರ್ ಕ್ಯೂಬ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೋತಾನೆ ಅಂತ ಹೇಳಿದ್ದಾರೆ ಆಯಿತಾ. ಒಬ್ಬ ಪರ್ಸನ್ ಸಿಂಗಲ್ ಪರ್ಸನ್ 200 m³ ಒಬ್ಬ ಮನುಷ್ಯ 200 m³ ಸ್ಪೇಸ್ನ ಆಕ್ಯುಪೈ ಮಾಡ್ಕೋತಾನೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಕೊಟ್ಬಿಟ್ಟು ಕೇಳಿದ್ದಾನೆ ಹಾಗಾದರೆ ಈ ಪೂರ್ತಿ ಬಿಲ್ಡಿಂಗಲ್ಲಿ ಎಷ್ಟು ಜನ ಇರ್ಬೋದು ಅಂತ ಕೇಳಿದ್ದಾನೆ ಆಯಿತಾ. ಪೂರ್ತಿ ಬಿಲ್ಡಿಂಗಲ್ಲಿ ಎಷ್ಟು ವ್ಯಕ್ತಿಗಳಿಗೆ ಅವಕಾಶ ಕಲ್ಪಿಸ್ಬೋದು ಅಂತ ಕೇಳಿದ್ದಾನೆ. ಎಷ್ಟು ಜನ ಆಕ್ಯುಪೈ ಮಾಡ್ಕೋಬೋದು ಅಂತ ಕೇಳಿದ್ದಾನೆ ಆಯಿತಾ. ಬಿಲ್ಡಿಂಗ್ ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಟಿದ್ದಾನೆ. ಲೆಂತ್ ಎಷ್ಟಿದೆ ಲೆಂತು 40 ಮೀಟರ್ ಅಂತೆ ಬ್ರೆಡ್ತು 25 ಮೀಟರ್ ಅಂತೆ ಹೈಟ್ ಎಷ್ಟು ಕೊಟ್ಟಿದ್ದಾನೆ ಹೈಟು 20 ಮೀಟರ್ ಅಂತೆ 20 ಮೀಟರ್ ಕೊಟ್ಟಿದ್ದಾನೆ ಆಯಿತಾ. ನೋಡಿ ಲೆಂತ್ ಬ್ರೆಡ್ತ್ ಹೈಟು ಇದು ವಾಲ್ಯೂಮು ಆಯಿತಾ. ನಾನು ಹೇಳಿದ್ನಲ್ಲ ಈ ರೀತಿ ಯಾವುದೇ ಒಂದು ಕ್ವಶನ್ ಕೊಟ್ಟರೆ ಬಿಗ್ಗರ್ ಕ್ವಾಂಟಿಟಿ ಮೇಲ್ಗಡೆ ಇರಲಿ ಸ್ಮಾಲರ್ ಕ್ವಾಂಟಿಟಿ ಕೆಳಗಡೆ ಇರಲಿ ಡಿವೈಡ್ ಮಾಡಿ ನಿಮಗೆ ನಂಬರ್ ಸಿಗುತ್ತೆ ಆಯಿತಾ. ನೋಡಿ ಬಿಲ್ಡಿಂಗು ಲೆಂತ್ ಬ್ರೆಡ್ತ್ ಹೈಟು ಕೆಳಗಡೆ 200 ಮೀಟರ್ ಕ್ಯೂಬ್. ಬಿಲ್ಡಿಂಗ್ ಲೆಂತ್ ಎಷ್ಟಿದೆ 40 ಮೀಟರ್ ಇದೆ 40 ಮೀಟರ್ ಬ್ರೆಡ್ತ್ 25 ಮೀಟರ್ ಹೈಟು 20 ಮೀಟರ್ ಡಿವೈಡೆಡ್ ಬೈ 200 ಆಯಿತಾ. ನೋಡಿ 20 1s 20 10s ಆಯಿತಾ. 1 0 ಕ್ಯಾನ್ಸಲ್ ಆಗುತ್ತೆ. 1 0 ಕ್ಯಾನ್ಸಲ್ ಆದರೆ ಏನಾಗುತ್ತೆ ಮೇಲ್ಗಡೆ 4 × 25 ಅಷ್ಟೇ ಉಳ್ಕೊಳ್ಳೋದು. 4 × 25 ಅಂದರೆ ಎಷ್ಟಾಗುತ್ತೆ 25 4 100 ಆಯಿತಾ. ಅಂದರೆ ಆ ಬಿಲ್ಡಿಂಗಲ್ಲಿ 100 ಜನಕ್ಕೆ ಅವಕಾಶ ಕೊಡ್ಬೋದು ಆಯಿತಾ. 100 ಜನ ವಾಸ ಮಾಡ್ಬೋದು ಅಂತ ಇದರ್ಥ ಅಥವಾ 100 ಜನ ಆಕ್ಯುಪೈ ಮಾಡ್ಕೋಬೋದು ಅಂತ ಅರ್ಥ. ಕ್ವಶನ್ ನಂಬರ್ 8ಗೆ ಏನು ಬರುತ್ತೆ ಆನ್ಸರು ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಪಾರ್ಟಿ ಅಥವಾ ಒಂದು ಪಕ್ಷದಲ್ಲಿ ಟೋಟಲ್ ಆಗಿ 120 ಜನ ಇದ್ದಾರಂತೆ ಆಯಿತಾ. ಒಂದು ಪಾರ್ಟಿಲಿ ಟೋಟಲ್ ಆಗಿ 120 ಜನ ಇದ್ದಾರಂತೆ. ಅದರಲ್ಲಿ 2/3 ಮೇಲ್ಸ್ ಅಂತೆ ಆಯಿತಾ. 2/3 3/2 ಗಂಡಸರಂತೆ ಆಯಿತಾ ಅಂತ ಕೊಟ್ಬಿಟ್ಟು ರೆಸ್ಟ್ ಆರ್ ಫೀಮೇಲ್ಸ್ ಅಂತ ಕೊಟ್ಟಿದ್ದಾನೆ.
ಉಳಿದವರು ಹೆಂಗಸರು ಅಂತ ಕೊಟ್ಟಿದ್ದಾನೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಲೇಡೀಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 3ರಲ್ಲಿ 2 ಭಾಗ ಮೇಲ್ಸ್ ಅಂತೆ. 3ರಲ್ಲಿ 2 ಭಾಗ ಮೇಲ್ಸ್ ಅಂದ್ರೆ ಉಳಿದದೆಷ್ಟು? 3ರಲ್ಲಿ 1 ಭಾಗ ಉಳಿತು. 3ರಲ್ಲಿ 2 ಭಾಗ ಮೇಲ್ಸ್ ಅಂದ್ರೆ ಉಳಿದದೆಷ್ಟು? 3ರಲ್ಲಿ 1 ಭಾಗ ಫೀಮೇಲ್ಸ್ ಆಯ್ತು. ಸೊ ಈ ರೀತಿ ನಾವು ಫೀಮೇಲ್ಸ್ನ ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಅಂದ್ರೆ ಬರ್ಕೊಳ್ಳಿ, ಫೀಮೇಲ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಹೆಂಗಸರು ಫೀಮೇಲ್ಸ್ ಈಕ್ವಲ್ ಟು 1/3 ಆಫ್ 120 ಆಯ್ತಾ. 3 1 3 4 ಅಂದ್ರೆ ಲೇಡೀಸು 40 ಮೆಂಬರ್ಸ್ ಇದ್ದಾರೆ ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್ ನೋಡಿ, ಲಾಸ್ಟ್ ಸೆಂಟೆನ್ಸ್ ಆಯ್ತಾ. ಅದರಲ್ಲಿ 12 ಜನ ಬಿಟ್ರೆ ಇದ್ದವರೆಲ್ಲ ಮದುವೆ ಆಗಿದೆಯಂತೆ ಆಯ್ತಾ. ಲೇಡೀಸ್ ಅಲ್ಲಿ 12 ಜನ ಬಿಟ್ರೆ ಉಳಿದವರೆಲ್ಲ ಮದುವೆ ಆಗಿದಾರಂತೆ. ಹಾಗಾದ್ರೆ ಎಷ್ಟು ಜನ ಆ ಪಾರ್ಟಿಲಿ ಎಷ್ಟು ಜನಕ್ಕೆ ಮದುವೆ ಆಗಿದೆ ಅಂತ ಕೇಳಿದ್ರೆ ಆಯ್ತಾ. ನೋಡಿ 12 ಜನ ಬಿಟ್ಟು ಉಳಿದವರೆಲ್ಲ ಮದುವೆ ಆಗಿದೆಯಂತೆ ಅಂದ್ರೆ 12 ಜನ ಅನ್ಮ್ಯಾರಿಡ್. ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 40ರಲ್ಲಿ 12 ಮೈನಸ್ ಮಾಡಿದ್ರೆ 28 ಜನ ಬರುತ್ತೆ. ಹಾಗಂದ್ರೆ 28 ಜನ ಮ್ಯಾರಿಡ್, 28 ಜನಕ್ಕೆ ಮದುವೆ ಆಗಿದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 9ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಇಬ್ರು ಫ್ರೆಂಡ್ಸ್ ಇರ್ತಾರಂತೆ, ರಾಜ್ ಮತ್ತೆ ಪ್ರೇಮ್ ಇಬ್ರು ಫ್ರೆಂಡ್ಸ್ ಇರ್ತಾರಂತೆ. ಅವರಿಬ್ರು ಒಂದೇ ಪಾಯಿಂಟ್ ಇಂದ ಒಂದೇ ಜಾಗದಿಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾರಂತೆ ಆಯ್ತಾ. ಇಬ್ರು ಫ್ರೆಂಡ್ಸ್ ಒಂದೇ ಪಾಯಿಂಟ್ ಇಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾರಂತೆ ಆಯ್ತಾ. ಒಬ್ಬ 2 km/h ಸ್ಪೀಡ್ ಅಲ್ಲಿ ಒಂದ್ ಡೈರೆಕ್ಷನ್ ಹೋದ್ರೆ ಇನ್ನೊಬ್ಬ 3 km/h ಸ್ಪೀಡ್ ಅಲ್ಲಿ ಇನ್ನೊಂದು ಡೈರೆಕ್ಷನ್ ಹೋಗ್ತಾನಂತೆ ಆಯ್ತಾ. ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ ಅಂದ್ರೆ ಆಫ್ಟರ್ 2 hours 2 ಗಂಟೆ ಆದ್ಮೇಲೆ ಅವರಿಬ್ಬರ ನಡುವಿನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. 2 hours ಬಿಟ್ಕೊಂಡ್ರೆ 2 hours ಬಿಟ್ಟಾದ್ಮೇಲೆ ಅವರಿಬ್ಬರ ನಡುವಿನ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಹಂಗಂದ್ರೆ ಇವನು 1 hourಗೆ 1 ಗಂಟೆಗೆ 2 ಕಿಲೋಮೀಟರ್ ಹೋಗ್ತಾನೆ ಆಯ್ತಾ. ಅವ್ನು ಕೇಳಿರೋದು ಆಫ್ಟರ್ 2 hours. 2 hours ಅಂದ್ರೆ 2 × 2. ಆಫ್ಟರ್ 2 hours ಅವನು 4 ಕಿಲೋಮೀಟರ್ ಹೋಗ್ತಾನೆ ಆಯ್ತಾ. ಅವನು ಏನು ಮಾಡ್ತಾನೆ? ಆಫ್ಟರ್ 2 hours 4 ಕಿಲೋಮೀಟರ್ ಹೋಗಿರ್ತಾನೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ 4 ಕಿಲೋಮೀಟರ್ ಹೋಗಿರ್ತಾನೆ. ನೆಕ್ಸ್ಟ್ ಇವನು ನೋಡಿ, ಇವನು 1 ಗಂಟೆಗೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇರ್ತಾನೆ ಆಯ್ತಾ. ಆಫ್ಟರ್ 2 hours 2 ಗಂಟೆ ಆದಮೇಲೆ 3 × 2 ಆಗುತ್ತೆ. 3 × 2 ಅಂದರೆ 6 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾನೆ ಆಯ್ತಾ. 3 × 2 6 ಕಿಲೋಮೀಟರ್ ಅಂದರೆ ಆಫ್ಟರ್ 2 hours ಇವನು 6 ಕಿಲೋಮೀಟರ್ ದೂರ ಹೋಗಿರ್ತಾನೆ. 6 ಕಿಲೋಮೀಟರ್ ಆಯ್ತಾ. ಆಫ್ಟರ್ 2 hours ಟೋಟಲ್ ಆಗಿ ಎಷ್ಟು ಇಬ್ಬರ ನಡುವಿನ ದೂರ ಎಷ್ಟಿದೆ? 10 ಕಿಲೋಮೀಟರ್ ಇದೆ. 6 4 10 10 ಕಿಲೋಮೀಟರ್ ದೂರದಲ್ಲಿ ನಿಂತಿರ್ತಾರೆ ಆಯ್ತಾ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಫ್ಯಾರನೀಟಲ್ಲಿ ಕೊಟ್ಬಿಟ್ಟು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ, ಆ್ಯಕ್ಚುಲಿ ನವೋದಯ ಸಿಲೆಬಸ್ಸಲ್ಲಿ ಟೆಂಪರೇಚರ್ ರಿಲೇಟೆಡ್ ಯಾವುದೇ ಟಾಪಿಕ್ ಇಲ್ಲ, ಸಿಲೆಬಸ್ಸಲ್ಲೇ ಇಲ್ಲ. ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ ಇದೆ. ಇದೊಂದು ಜನರಲ್ ನಾಲೆಜ್ ಕ್ವಶನ್ ಅಂತ ಅಂದ್ಕೊಳ್ಳಿ. ಜನರಲ್ ನಾಲೆಜ್ ಕ್ವಶನ್ ಅಂತ ತಿಳ್ಕೊಂಡು ಸಾಲ್ವ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಗೇನಾದ್ರು ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋದ್ರೆ ಥರ್ಮೋಮೀಟ್ರಲ್ಲಿ ಹಾಕಿ ಚೆಕ್ ಮಾಡ್ತಾರೆ. ಆಗ ಅವರು ಡಿಗ್ರಿಲಿ ಹೇಳಲ್ಲ ಜ್ವರ ಬಂದಿದೆ ಅಂದ್ಬಿಟ್ಟು, ಡಿಗ್ರಿಲಲ್ಲ ಮೆಜರ್ ಮಾಡೋದು, ಫ್ಯಾರನೀಟಲ್ಲಿ ಮೆಜರ್ ಮಾಡ್ತಾರೆ. ಆದ್ದರಿಂದ ಇದೊಂದು ಜನರಲ್ ನಾಲೆಜ್ ಕ್ವಶನ್ ಅಂತ ತಿಳ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಳ್ಳಿ ಆಯ್ತಾ. ಯಾವುದೋ ಒಂದು ಫ್ಯಾರನೀಟ್ ಇಂದ ಸೆಲ್ಸಿಯಸ್ಗೆ, ಸೆಲ್ಸಿಯಸ್ ಇಂದ ಫ್ಯಾರನೀಟ್ಗೆ ಯಾವುದೇ ರೀತಿ ಕ್ವಶನ್ ಕೊಟ್ಟರು ಈ ಫಾರ್ಮುಲಾ ಯೂಸ್ ಮಾಡಿ ಆಯ್ತಾ. ಈ ಫಾರ್ಮುಲಾ ಯೂಸ್ ಮಾಡಿ 5/9 ಆಯ್ತಾ. ಎಫ್ ಅಂದರೆ 200 ಡಿಗ್ರಿ ಮೈನಸ್ 32 5/9. ಇದು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 168 ಬರುತ್ತೆ ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 93.33 ಏನೋ ಬರುತ್ತೆ, 33 ಏನೋ ಬರುತ್ತೆ. 93.3 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ಕೊಳ್ಳಿ ಆಯ್ತಾ. ಕ್ವಶನ್ ನಂಬರ್ 11ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ನ ಓದಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ರೀತಿ ಆವರೇಜ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತಾ. ಕಮಲ್ ಒಬ್ಟೈನ್ 70% ಮಾರ್ಕ್ಸ್ ಇನ್ ಅನ್ ಎಕ್ಸಾಮಿನೇಷನ್. ಕಮಲ್ ಅನ್ನೋರಿಗೆ ಒಂದು ಎಕ್ಸಾಮಲ್ಲಿ 70% ಮಾರ್ಕ್ಸ್ ಬಂದಿದೆ ಆಯ್ತಾ. ಟೋಟಲ್ ಪೂರ್ತಿ ಎಕ್ಸಾಮಲ್ಲಿ 70% ಮಾರ್ಕ್ಸ್ ಬಂದಿದೆ. ಒಂದು ಸಬ್ಜೆಕ್ಟಲ್ಲಿ 81% ಅಂತೆ, ಇನ್ನೊಂದು ಸಬ್ಜೆಕ್ಟಲ್ಲಿ 66% ಅಂತೆ, ಇನ್ನೊಂದು ಸಬ್ಜೆಕ್ಟಲ್ಲಿ 61% ಅಂತೆ ಆಯ್ತಾ. 4th ಸಬ್ಜೆಕ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಕೇಳಿದರೆ ಆಯ್ತಾ. 3 ಸಬ್ಜೆಕ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು 4ನೇ ಸಬ್ಜೆಕ್ಟು ಎಷ್ಟು ಪರ್ಸೆಂಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಮತ್ತೆ ಓವರ್ ಆಲ್ ಪರ್ಸೆಂಟು ಕೊಟ್ಟಿದ್ದಾರೆ, ಓವರ್ ಆಲ್ ಎಕ್ಸಾಮಲ್ಲಿ ಎಷ್ಟು ಪರ್ಸೆಂಟ್ ಬಂದಿದೆ ಅಂತಲೂ ಕೊಟ್ಟಿದ್ದಾರೆ ಆಯ್ತಾ.
4 ಸಬ್ಜೆಕ್ಟ್ ಇರೋದ್ರಿಂದ 4 ಸಬ್ಜೆಕ್ಟ್ ಇರೋದ್ರಿಂದ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಸೇಮ್ ಆವರೇಜ್ ಈಸ್ ಈಕ್ವಲ್ ಟು ಸಮ್ ಬೈ ನಂಬರ್. ಈ ಫಾರ್ಮುಲಾ ಯೂಸ್ ಮಾಡಿ. ಆಯ್ತಾ? ಇದನ್ನ ಸಿಂಪ್ಲಿಫೈ ಮಾಡಿ ಇದನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 208. ಈ ಮೂರನ್ನು ಆ್ಯಡ್ ಮಾಡಿದ್ರೆ 208 ಪ್ಲಸ್ ಎಕ್ಸ್ ಬೈ 4 ಆಗುತ್ತೆ. ಆಯಿತಾ? 7 4s 28 ಆಗುತ್ತೆ. ಇದೇನಾಗುತ್ತೆ? 280. ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ 280 ಬರುತ್ತೆ. ಇದು 208 ಪ್ಲಸ್ ಎಕ್ಸ್ ಆಗುತ್ತೆ. ಆಯಿತಾ? ಮೈನಸ್ ಮಾಡಿ. 280ಲಿ 208ನ ಮೈನಸ್ ಮಾಡಿ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 72% ಬರುತ್ತೆ. 72% ಅಂದರೆ ಈ 4ನೇ ಸಬ್ಜೆಕ್ಟಲ್ಲಿ 72% ಬರುತ್ತೆ. ಆಯಿತಾ? ಕ್ವಶನ್ ನಂಬರ್ 12ಗೆ ಆನ್ಸರ್ ಏನು ಬರುತ್ತೆ? ಆಪ್ಷನ್ನು ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ಒಂದು ಪ್ಯಾಟ್ರನ್ ಕೊಟ್ಟಿದ್ದಾರೆ. ಆಯಿತಾ? ಈ ರೀತಿ ಪ್ಯಾಟ್ರನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಆಪ್ಷನ್ ಬರುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಜಸ್ಟ್ ಅಬ್ಸರ್ವ್ ಮಾಡಿ. 1 ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟು 10 ಆ್ಯಡ್ ಮಾಡಿದ್ದಾರೆ, ಪ್ಲಸ್ 10. 11 121 ಆಗುತ್ತೆ. ಆಯಿತಾ? ಅದಾದಮೇಲೆ ನೋಡಿ 31 ಮಲ್ಟಿಪ್ಲೈ ಮಾಡಿದ್ರೆ 941. ನೆಕ್ಸ್ಟ್ 41 ಮಲ್ಟಿಪ್ಲೈ ಮಾಡಿದ್ರೆ 1681. ಇಲ್ಲೇನು ಬರುತ್ತೆ? ಆಯಿತಾ? ನೋಡಿ 1 ಪ್ಲಸ್ 10 11. 11 ಪ್ಲಸ್ 10 21 ಆಗುತ್ತೆ. 21 ಎರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೆ? 441. ಆಯಿತಾ? ಪ್ಯಾಟ್ರನ್ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 13ಗೆ ಆಪ್ಷನ್ನು ಎ ಬರುತ್ತೆ. ಇನ್ನೊಂದ್ಸಲ ನೋಡಿ. 1 ಪ್ಲಸ್ 10 ಮಾಡಿದ್ರೆ 11. 11ಕ್ಕೆ ಪ್ಲಸ್ 10 ಆ್ಯಡ್ ಮಾಡಿದ್ರೆ 11ಕ್ಕೆ ಪ್ಲಸ್ 10 ಮಾಡಿದ್ರೆ 21. ಇದಕ್ಕೆ ಪ್ಲಸ್ 10 ಆ್ಯಡ್ ಮಾಡಿದ್ರೆ 31. ಇದಕ್ಕೆ ಪ್ಲಸ್ 10 ಆ್ಯಡ್ ಮಾಡಿದ್ರೆ 41. ಆಯಿತಾ? ಕ್ವಶನ್ ನಂಬರ್ 13ಗೆ ಆನ್ಸರ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಸ್ಕೂಲಲ್ಲಿ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಆಯಿತಾ? ಯಾವುದೋ ಒಂದು ಸ್ಕೂಲಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರಂತೆ. ಆ ಸ್ಕೂಲಲ್ಲಿ ಟೋಟಲ್ ಆಗಿ 420 ಮಕ್ಕಳಿದ್ದಾರಂತೆ. ಆಯಿತಾ? ಟೀಚರ್ಸ್ ಡೇ ದಿನ 140 ಮಕ್ಕಳು ಆಬ್ಸೆಂಟ್ ಅಂತೆ. ಆಯಿತಾ? ಆ ಸ್ಕೂಲಲ್ಲಿ ಟೋಟಲ್ ಸ್ಟ್ರೆಂತ್ 420. ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡೋ ದಿನ 140 ಮಕ್ಕಳು ಆಬ್ಸೆಂಟ್ ಇದ್ದಾರಂತೆ. ಆಯಿತಾ? ಹಾಗಾದರೆ ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ದಾರೆ? ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿ. ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ದಾರೆ ನೋಡಿ. 420ರಲ್ಲಿ 140ನ ಮೈನಸ್ ಮಾಡಿ. 0 12 4 8. ಆಯಿತಾ? 3 3ರಲ್ಲಿ 1 ಕಳೆದ್ರೆ 2 ಅಂದರೆ 280 ಮಕ್ಕಳು ಪ್ರೆಸೆಂಟ್ ಇದ್ದಾರೆ. ಆಯಿತಾ? ಟೋಟಲ್ ಆಗಿ 420 ಮಕ್ಕಳಿದ್ದಾರೆ. ಟೀಚರ್ಸ್ ಡೇ ದಿನ 140 ಮಕ್ಕಳು ಆಬ್ಸೆಂಟ್ ಇದ್ದಾರೆ. 140 ಮಕ್ಕಳು ಆಬ್ಸೆಂಟ್ ಇದ್ದಾರೆ ಅಂದರೆ ಎಷ್ಟು ಮಕ್ಕಳು ಸ್ಕೂಲ್ಗೆ ಬಂದಿದ್ದಾರೆ? 280 ಮಕ್ಕಳು ಸ್ಕೂಲ್ಗೆ ಬಂದಿದ್ದಾರೆ. ಆಯಿತಾ? ಈಗ ಕ್ವಶನ್ ಕೇಳಿರೋದು ಪುನಃ ಬರ್ಕೊಳ್ತೀನಿ ನೋಡಿ. 420 ಮಕ್ಕಳು ಸ್ಟ್ರೆಂತ್ ಇದ್ದಾರೆ. ಆಯಿತಾ? ಅದರಲ್ಲಿ 280 ಮಕ್ಕಳು ಬಂದಿದ್ದಾರೆ. ಕ್ವಶನ್ ಏನು ಕೇಳಿದರೆ ಅಂದರೆ, 140 ಮಕ್ಕಳು ಆಬ್ಸೆಂಟ್ ಇದ್ದಾರಲ್ಲ, ಆಬ್ಸೆಂಟ್ ಆಗಿರೋದ್ರಿಂದ ಪ್ರೆಸೆಂಟ್ ಇದ್ದಾರಲ್ಲ, ಮಕ್ಕಳು ಬಂದಿರ್ತಾರಲ್ಲ ಸ್ಕೂಲ್ಗೆ, ಆ ಮಕ್ಕಳಿಗೆ ಒಂದೊಂದು ಸ್ವೀಟ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರಂತೆ. ಆಯಿತಾ? ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಅವತ್ತು ಸ್ವೀಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 140 ಮಕ್ಕಳು ಆಬ್ಸೆಂಟ್ ಆಗಿರೋದ್ರಿಂದ ಈ ಬಂದಿರ್ತಾರಲ್ಲ, ಪ್ರೆಸೆಂಟ್ ಆಗಿರ್ತಾರಲ್ಲ ಮಕ್ಕಳಿಗೆ, ಅವ್ರಿಗೆಲ್ಲ ಒಂದೊಂದು ಸ್ವೀಟು ಎಕ್ಸ್ಟ್ರಾ ಕೊಟ್ರಂತೆ. ಹಾಗಾದರೆ ಬಿಗಿನಿಂಗಲ್ಲಿ ಇನಿಷಿಯಲಿ ಈ ಮಕ್ಕಳಿಗೆ ಎಷ್ಟು ಸ್ವೀಟ್ ಸಿಕ್ತು ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಆಯಿತಾ? ಅದನ್ನು ಈ ರೀತಿ ಬರ್ಕೊಳ್ಳಿ. ಫಸ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು 420. ಟೋಟಲ್ ನಂಬರ್ ಆಫ್ ಸ್ವೀಟ್ಸ್ನ ಎಕ್ಸ್ ಅಂತ ಬರ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು 420. ಟೋಟಲ್ ನಂಬರ್ ಆಫ್ ಸ್ವೀಟ್ನ ಎಕ್ಸ್ ಅಂತ ಬರ್ಕೊಳ್ಳಿ. ಆಯಿತಾ? ಎಷ್ಟು ಜನ ಬಂದಿದ್ದಾರೆ? 280 ಜನ ಬಂದಿದ್ದಾರೆ. ಆಯಿತಾ? ಎಕ್ಸ್ -1 ಅಂತ ಬರ್ಕೊಳ್ಳಿ. ಏನಕ್ಕೆ -1 ಅಂದರೆ, ಇವ್ರಿಗೆಲ್ಲ ಎಕ್ಸ್ಟ್ರಾ ಸ್ವೀಟ್ ಸಿಕ್ಕಿದೆ, ಅದನ್ನು ಮೈನಸ್ ಮಾಡಿ. ಎಕ್ಸ್ಟ್ರಾ ಸ್ವೀಟ್ ಕೊಟ್ಟಿದ್ದಾರಲ್ಲ ಒಂದೊಂದು, ಅದನ್ನು ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಸ್ವೀಟ್ಸ್ ಇನಿಷಿಯಲಿ ಎಷ್ಟು ಕೊಟ್ಟರು ಅಂತ ಗೊತ್ತಾಗುತ್ತೆ. ಆಯಿತಾ? ನೋಡಿ, ಸಿಂಪ್ಲಿಫೈ ಮಾಡಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ 280 ಎಕ್ಸ್ ಆಗುತ್ತೆ. ಇದು ಅಲ್ಲೋದ್ರೆ 420 ಇಂಟು ಎಕ್ಸ್ -1 ಆಗುತ್ತೆ. ಆಯಿತಾ? ನೋಡಿ, 280x ಈಕ್ವಲ್ ಟು ಇದು 420x -420 ಆಗುತ್ತೆ. ಆಯಿತಾ? ಇಲ್ಲಿ ನೋಡಿ, ಇದು ಆ ಕಡೆ ಹೋದ್ರೆ ಏನಾಗುತ್ತೆ? 420 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಮೈನಸ್ ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. 280 ಆ ಕಡೆ ಹೋದರೆ 420x -280x ಆಗುತ್ತೆ. ಆಯಿತಾ?
420 ಈಕ್ವಲ್ ಟು 420ಲಿ 280 ಕಳೆದ್ರೆ ಎಷ್ಟು ಬರುತ್ತೆ 140 ಎಕ್ಸ್ ಆಗುತ್ತೆ ಆಯ್ತಾ ನೋಡಿ 140 1s ಇದು ಸಿಂಪ್ಲಿಫೈ ಮಾಡಿ 14 1s 14 3s ಎಕ್ಸ್ ಈಕ್ವಲ್ ಟು 3 ಅಂತ ಆಗುತ್ತೆ ಆಯ್ತಾ ಎಕ್ಸ್ ವ್ಯಾಲ್ಯೂ 3 ಅಂತ ಬಂತು ಅಂದ್ರೆ ಎಕ್ಸ್ ವ್ಯಾಲ್ಯೂ 3 ಅಂತ ಬಂತು ಹಂಗಂದ್ರೆ 280 ಮಕ್ಕಳು ಬಂದಿದ್ದಾರ ಸ್ಕೂಲ್ಗೆ 280 ಮಕ್ಕಳಿಗೆ ಟೋಟಲ್ ಆಗಿ 3 ಸ್ವೀಟ್ ಸಿಕ್ಕಿದೆ ಆಯ್ತಾ 3 ಸ್ವೀಟ್ ಸಿಕ್ಕಿದೆ ಟೋಟಲ್ ಆಗಿ 3 ಸ್ವೀಟ್ ಸಿಕ್ಕಿದೆ ಅದರಲ್ಲಿ 1 ಮೈನಸ್ ಮಾಡಿ ಎಕ್ಸ್ಟ್ರಾ ಸ್ವೀಟ್ನ ಮೈನಸ್ ಮಾಡಿ ಸೊ 2 ಉಳ್ಕೋತು ಅಂದ್ರೆ ಬಿಗಿನಿಂಗ್ ಅಲ್ಲಿ ಅವ್ರಿಗೆ 2 ಸ್ವೀಟ್ ಸಿಕ್ಕಿದೆ ಆಯ್ತಾ ಫಸ್ಟ್ ಏನ್ ಮಾಡಿದ್ದಾರೆ 2 ಸ್ವೀಟ್ ಕೊಟ್ಟಿದ್ದಾರೆ ಅದಾದ್ಮೇಲೆ 1 ಸ್ವೀಟ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಟೋಟಲ್ ಆಗಿ ಅವರು 3 ಸ್ವೀಟ್ ಸಿಕ್ಕಿದೆ ಆಯ್ತಾ ಕ್ವಶನ್ ಅವ್ರು ಏನ್ ಕೇಳಿದ್ರು ಅಂದ್ರೆ ಬಿಗಿನಿಂಗ್ ಅಲ್ಲಿ ಇನಿಷಿಯಲಿ ಆ ಮಕ್ಕಳಿಗೆ ಎಷ್ಟು ಸ್ವೀಟ್ ಸಿಕ್ತು ಅಂತ ಇನಿಷಿಯಲಿ ಆ ಮಕ್ಕಳಿಗೆ 2 ಸ್ವೀಟ್ ಸಿಕ್ಕಿದೆ ಆನ್ಸರ್ ಏನ್ ಬರುತ್ತೆ ಆನ್ಸರ್ ಎ ಆನ್ಸರ್ ಎ ಕ್ವಶನ್ ನಂಬರ್ 15 ನೋಡಿ ಕ್ವಶನ್ ನಂಬರ್ 15 ಏನ್ ಕೊಟ್ಟಿದ್ದೇನೆ ಅಂದ್ರೆ ಒಂದು ಪೋಲ್ ಇದೆಯಂತೆ ಆಯ್ತಾ ಒಂದು ಕಂಬ ಇದೆಯಂತೆ ಆ ಕಂಬದಲ್ಲಿ 0.1 ಪಾರ್ಟ್ ಮಡ್ಡಲ್ ಇದೆಯಂತೆ 0.1 ಪಾರ್ಟ್ ಮಡ್ಡಲ್ ಇದೆಯಂತೆ 5/8 ಪಾರ್ಟ್ 5/8 ಪಾರ್ಟ್ ವಾಟರ್ ಅಲ್ಲಿ ಇದೆಯಂತೆ ರಿಮೈನಿಂಗು ಮೇಲಿದೆಯಂತೆ ನೀರಿನ ಮೇಲಿದೆಯಂತೆ 2.75 ಮೀಟರ್ ನೀರಿನ ಮೇಲಿದೆಯಂತೆ ಹಾಗಾದ್ರೆ ಈ ಪೋಲ್ದು ಟೋಟಲ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ ಈ ಪೋಲ್ದು ಟೋಟಲ್ ಲೆಂತ್ ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ ಎಕ್ಸ್ ಅಂತ ಬರ್ಕೊಳ್ಳಿ ಆಯ್ತಾ ನೋಡಿ ಆಡ್ ಮಾಡ್ಕೊಂಡು ಬನ್ನಿ ಟೋಟಲ್ ಲೆಂತ್ ಏನಿದೆ ಎಕ್ಸ್ ಇದೆ ಆಯ್ತಾ 2.75 ನೀರಿನ ಮೇಲ್ಗಡೆ ಇದೆ 5/8 ಪಾರ್ಟ್ ನೀರಲ್ಲಿದೆ ಆಯ್ತಾ 0.1 ಎಕ್ಸ್ ಮಡ್ಡಲ್ಲಿದೆ ಆಯ್ತಾ ಸಿಂಪ್ಲಿಫೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡೋದು ಏನು ಬರುತ್ತೆ ಇದು 2.75 ಬರುತ್ತೆ ಆಯ್ತಾ ಫ್ರಾಕ್ಷನ್ನ ಡೆಸಿಮಲ್ ಕನ್ವರ್ಟ್ ಮಾಡಿ ಅದು 0.625 ಎಕ್ಸ್ ಆಗುತ್ತೆ 0.1 ಎಕ್ಸ್ ಆಗುತ್ತೆ ಆಯ್ತಾ ಈಗ ಕನ್ಫ್ಯೂಸ್ ಆಗುತ್ತೆ ಒಳಗಡೆ ಬರ್ಕೊಳ್ಳಿ ಆಯ್ತಾ ಎಕ್ಸ್ ಈಸ್ ಈಕ್ವಲ್ ಟು 2.75 ಇವೆರಡನ್ನೂ ಆ್ಯಡ್ ಮಾಡಿ ಎಕ್ಸ್ ಇರೋದ್ರಿಂದ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.725 ಎಕ್ಸ್ ಬರುತ್ತೆ 0.1 ಆ್ಯಡ್ ಮಾಡಿ 725 ಎಕ್ಸ್ ಆಗುತ್ತೆ 0.725 ಎಕ್ಸ್ ಆಗುತ್ತೆ ಎಕ್ಸ್ ಈ ಕಡೆ ಬರಲಿ ಇದು ಪ್ಲಸ್ 0.725 ಎಕ್ಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಮೈನಸ್ 0.725 ಎಕ್ಸ್ ಈಕ್ವಲ್ ಟು 2.75 ಆಗುತ್ತೆ ಆಯ್ತಾ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 0.275 ಇದು ಬರುತ್ತೆ 0.275 ಎಕ್ಸ್ ಈಕ್ವಲ್ ಟು 2.75 ಬರುತ್ತೆ ಆಯ್ತಾ ಎಕ್ಸ್ ಈಗ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ 2.75 ಡಿವೈಡೆಡ್ ಬೈ 0.275 ಬರುತ್ತೆ ಇದು ಸಿಂಪ್ಲಿಫೈ ಮಾಡಿ 10 ಮೀಟರ್ ಬರುತ್ತೆ ಆಯ್ತಾ ಹೆಂಗೆ ಮಾಡ್ತೀರಾ ಸಿಂಪಲ್ ಟೆಕ್ನಿಕ್ಕು ಡೆಸಿಮಲ್ನ ತೆಗೆದು ಸೈಡಲ್ಲಿ ಇಡಿ ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡಲ್ಲಿ ಇಡಿ ಇಲ್ಲಿ ನೋಡಿ ಮೇಲ್ಗಡೆ 1 2 ಅಂಕಿ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ 2 ಡೆಸಿಮಲ್ ಪಾಯಿಂಟು 1 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ 2 ಕೆಳಗಡೆ 1 2 3 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ ಡಿನಾಮಿನೇಟರ್ಲಿ 3 ಅಂತ ಬರ್ಕೊಳ್ಳಿ ಆಯ್ತಾ ಇದೊಂದು ಕ್ಯಾನ್ಸಲ್ ಆಯಿತು ಇದೊಂದು ಕ್ಯಾನ್ಸಲ್ ಆಯಿತು ಇದೊಂದು ಕ್ಯಾನ್ಸಲ್ ಆಯಿತು ಇದೊಂದು ಕ್ಯಾನ್ಸಲ್ ಆಯಿತು ಆಯ್ತಾ ಡಿನಾಮಿನೇಟರ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಉಳ್ಕೊಂಡಿದೆ ಆಯ್ತಾ ಡೆಸಿಮಲ್ ಪಾಯಿಂಟ್ ತೆಗೆದ್ಬಿಟ್ಟು ಸಿಂಪ್ಲಿಫೈ ಮಾಡಿ 275 ಡಿವೈಡೆಡ್ ಬೈ 275 ಆಯ್ತಾ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ವ್ಯಾಲ್ಯೂ 1 ಬರುತ್ತೆ ಆಯ್ತಾ ಎಕ್ಸ್ ವ್ಯಾಲ್ಯೂ 1 ಬರುತ್ತೆ ನೋಡಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ ನೋಡಿ ಡಿನಾಮಿನೇಟರ್ಲಿ ಒಂದು ಚುಕ್ಕಿ ಬ್ಯಾಲೆನ್ಸ್ ಇದೆ ಡಿನಾಮಿನೇಟರ್ಲಿ ಒಂದು ಚುಕ್ಕಿ ಬ್ಯಾಲೆನ್ಸ್ ಇದೆ ಈ ಡಿನಾಮಿನೇಟರ್ಲಿ ಒಂದು ಚುಕ್ಕಿ ತೆಗೆದ್ರೆ ಮೇಲ್ಗಡೆ 0 ಹಾಕೋಬಹುದು ಡಿನಾಮಿನೇಟರ್ಲಿ ಚುಕ್ಕಿನ ತೆಗೆದ್ರೆ ಮೇಲ್ಗಡೆ ಒಂದು 0 ಹಾಕೋಬಹುದು ಡಿನಾಮಿನೇಟರ್ ಒಂದು ಚುಕ್ಕಿ ತೆಗೆದ್ರೆ ಮೇಲ್ಗಡೆ ಒಂದು 0 ಹಾಕೋಬಹುದು ಆಯ್ತಾ ನಮಗೆ ಫೈನಲ್ ಆನ್ಸರ್ ಬಂತು ಈ ಟೋಟಲ್ ಲೆಂತ್ ಪೋಲ್ದು 10 ಮೀಟರ್ ಆಗುತ್ತೆ ಆಯ್ತಾ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ ಕ್ವಶನ್ ನಂಬರ್ 16 ನೋಡಿ ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾನೆ ಅಂದರೆ ದ ಡಿಫರೆನ್ಸ್ ಆಫ್ 2 ನಂಬರ್ ಈಸ್ 20% ಆಫ್ ದ ಗ್ರೇಟರ್ ನಂಬರ್ ದ ಡಿಫರೆನ್ಸ್ ಆಫ್ 2 ನಂಬರ್ ಈಸ್ 20% ಆಫ್ ದ ಗ್ರೇಟರ್ ನಂಬರ್ ಕನ್ನಡದಲ್ಲಿ
ಎರಡು ಸಂಖ್ಯೆಗಳ ವ್ಯತ್ಯಾಸವು ದೊಡ್ಡ ಸಂಖ್ಯೆಯ ಶೇಕಡ 20 ಆಗಿದೆ. ಆಯ್ತಾ, ಬರ್ಕೊಳ್ಳಿ. ನೋಡಿ, ದ ಡಿಫರೆನ್ಸ್ ಆಫ್ ಟೂ ನಂಬರ್, ದ ಡಿಫರೆನ್ಸ್ ಆಫ್ ಟೂ ನಂಬರ್ ಈಸ್, ದ ಡಿಫರೆನ್ಸ್ ಆಫ್ ಟೂ ನಂಬರ್ ಈಸ್ 20% ಆಫ್ ಗ್ರೇಟರ್ ನಂಬರ್. ಆಯ್ತಾ, ಕ್ವಶನ್ ಓದಬೇಕು, ಈ ಕ್ವೆಶನ್ ಬರ್ಕೋಬೇಕು. ದ ಡಿಫರೆನ್ಸ್ ಆಫ್ ಟೂ ನಂಬರ್ ಈಸ್ 20% ಆಫ್ ದ ಗ್ರೇಟರ್ ನಂಬರ್. ಆಯ್ತಾ, ಇವೆರಡರಲ್ಲಿ ದೊಡ್ಡ ಅಂಕಿ ಯಾವುದು? ಇದನ್ನೇ ದೊಡ್ಡ ಅಂಕಿ. ಆಯ್ತಾ, ಇದು ದೊಡ್ಡ ಅಂಕಿ. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸವು ದೊಡ್ಡ ಸಂಖ್ಯೆಯ ಶೇಕಡ 20 ಆಗಿದೆ. ಆಯ್ತಾ, ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೆಕೆಂಡ್ ಸೆಂಟೆನ್ಸ್, ಫೈಂಡ್ ದ ಗ್ರೇಟರ್ ನಂಬರ್ ಇಫ್ ದ ಸ್ಮಾಲರ್ ನಂಬರ್ ಇಸ್ 20. ಆಯ್ತಾ, ಇದು ಗ್ರೇಟರ್ ನಂಬರ್ ಆಗಿರುತ್ತೆ, ಇದು ಸ್ಮಾಲರ್ ನಂಬರ್. ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಆಯ್ತಾ, ಸ್ಮಾಲರ್ ನಂಬರ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ 20 ಅಂತ. ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. ಆಯ್ತಾ, ಇಷ್ಟೇನೆ. x ಮೈನಸ್ 20 ಈಕ್ವಲ್ ಟು 20% ಇಂಟು x. 21 25. ಆಯ್ತಾ, x ಮೈನಸ್ 20 ಈಸ್ ಈಕ್ವಲ್ ಟು x ಬೈ 5 ಆಗುತ್ತೆ. ಆಯ್ತಾ, 5 ಈ ಕಡೆ ಬರ್ಕೊಳ್ಳಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರ ಏನಾಗುತ್ತೆ? 5 ಇಂಟು ಎಕ್ಸ್ ಮೈನಸ್ 20 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ 5 ಇಲ್ಲಿ ಬಂತು. 5x ಮೈನಸ್ 20 ಇಂಟು 5 ಅಂದರೆ 100 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಆಯಿತಾ, ಎಕ್ಸ್ ಈ ಕಡೆ ಬಂದರೆ ಎಷ್ಟಾಗುತ್ತೆ? 5x ಮೈನಸ್ ಎಕ್ಸ್ ಈಕ್ವಲ್ ಟು 100. ಎಕ್ಸ್ ಈ ಕಡೆ ಬಂದರೆ 100 ಆ ಕಡೆ ಹೋಗಿದೆ. 4x ಈಕ್ವಲ್ ಟು 100. ಆಯಿತಾ, ಎಕ್ಸ್ ಈಕ್ವಲ್ ಟು 100/4. 4 ಭಾಗ ಮಾಡಿ ಏನು ಬರುತ್ತೆ? ಎಕ್ಸ್ ಈಕ್ವಲ್ ಟು 25 ಬರುತ್ತೆ. ಆಯಿತಾ, ಆಪ್ಷನ್ ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದೀನಿ ಅಂದರೆ, ಆನ್ ಸೆಲ್ಲಿಂಗ್ 17 balls for 720 there is a loss equal to the cost price of 5 balls. Find the cost price of 1 ball. ಕನ್ನಡದಲ್ಲಿ 17 ಬಾಲ್ಗಳನ್ನು 720ಕ್ಕೆ ಮಾರಾಟ ಮಾಡಿದಾಗ 5 ಬಾಲ್ಗಳ ಕೊಂಡ ಬೆಲೆಗೆ ಸಮನಾದ ನಷ್ಟ ಉಂಟಾಗುತ್ತದೆ. ಹಾಗಾದರೆ 1 ಬಾಲ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಆಯಿತಾ, ನೋಡಿ, 17 ಬಾಲ್ಸ್ನ 720 ರೂಪಾಯಿಗೆ ಮಾರಿದಾಗ 17 ಬಾಲ್ಸ್ನ 720 ರೂಪಾಯಿಗೆ ಮಾರಿದಾಗ 17 ಬಾಲ್ಸ್ನ 720 ರೂಪಾಯಿಗೆ ಮಾರಿದಾಗ 5 ಬಾಲ್ದು ಕಾಸ್ಟ್ ಪ್ರೈಸ್ ಕೊಂಡ ಬೆಲೆಗೆ ಸಮನಾದ ನಷ್ಟ ಉಂಟಾಗುತ್ತದೆ. ಆಯ್ತಾ, ಈ ರೀತಿ ಬರ್ಕೊಳ್ಳಿ. 17 ಬಾಲಲ್ಲಿ 5 ಬಾಲ್ನ ಮೈನಸ್ ಮಾಡಿ 12 ಬಾಲ್ಸ್ ಬರುತ್ತೆ. 720 ರೂಪೀಸ್ ಅಂದರೆ ಇದು 12 ಬಾಲ್ದು ಕಾಸ್ಟ್ ಪ್ರೈಸ್ ಆಗುತ್ತೆ. 12 ಬಾಲ್ದು ಕಾಸ್ಟ್ ಪ್ರೈಸು 720 ರೂಪೀಸ್ ಆಗುತ್ತೆ. ಅವ್ನು ಕೇಳೋದು 1 ಬಾಲ್ದು. ಸೊ 1 ಬಾಲ್ ಈಕ್ವಲ್ ಟು 720 ಡಿವೈಡೆಡ್ ಬೈ 12. ಆಯಿತಾ, 12 1s 12 6. 1 ಬಾಲ್ದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 60 ರೂಪೀಸ್ ಆಗುತ್ತೆ. 1 ಬಾಲ್ದು ಕಾಸ್ಟ್ ಪ್ರೈಸು 60 ರೂಪಾಯಿ ಆಗುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದರೆ, 4/5 ಆಫ್ ಎ ನಂಬರ್ ಈಸ್. ಆಯಿತಾ, ಬರ್ಕೊಳ್ಳೋದು 4/5 ಆಫ್ ಎ ನಂಬರ್. 4/5 ಆಫ್ ಎ ನಂಬರ್ ಈಸ್ 4/5 ಆಫ್ ಎ ನಂಬರ್ ಈಸ್ 10 more than. 4/5 of a number is 10 more than 2/3 of the same number. 2/3 of the same number. ಕ್ವಶನ್ ಕೊಟ್ಟಿರೋದು. ಆಯ್ತಾ, ನೋಡಿ, 4/5 of a number is 10 more than 2/3 of the same number. ಆಯ್ತಾ, ಸಿಂಪ್ಲಿಫೈ ಮಾಡಿ. 4/5 x ಅದು ಈ ಕಡೆ ಬಂದರೆ 2x/3 ಈಕ್ವಲ್ ಟು
10 ಆಗುತ್ತೆ ಆಯಿತಾ. ಇದು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ, ಎಕ್ಸ್ನ ಇಲ್ಲೇ ಜೊತೆಲೇ ಬರ್ಕೊಳ್ಳಿ ಆಯಿತಾ. ಇದೇನಾಗುತ್ತೆ 5 ಮೂರ್ಲಿ 15 ಮೈನಸ್ 4 ಮೂರ್ಲಿ 12x 5 2 10x ಈಕ್ವಲ್ ಟು 10 ಆಯಿತಾ. ಇಲ್ಲೇನಾಗುತ್ತೆ 2x ಬೈ 15 ಈಕ್ವಲ್ ಟು 10, 2 1 2 5 x ಬೈ 15 ಈಕ್ವಲ್ ಟು 5 ಆಯಿತು. ಸೊ x ಈಕ್ವಲ್ ಟು 15 ಇಂಟು 5, 15 5 75 ಬರುತ್ತೆ ಆಯಿತಾ. ಫೈನಲ್ ಆನ್ಸರು 75. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ರೀತಿ 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಆಪ್ಷನ್ನು ಹೋಲ್ ನಂಬರ್ ಕನ್ನಡದಲ್ಲಿ ಪೂರ್ಣ ಸಂಖ್ಯೆನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ ಆಯ್ತಾ. ಇದರಲ್ಲಿ ಯಾವ ಆಪ್ಷನ್ನು ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆ ಅಂದ್ರೆ ಏನು? ಹೋಲ್ ನಂಬರ್ ಅಂದ್ರೆ 0ಗೆ ಸಮ ಇರಬೇಕು ಮತ್ತೆ 0ಗಿಂತ ದೊಡ್ಡದಿರಬೇಕು. 0ಗಿಂತ ದೊಡ್ಡದು ಅಂದ್ರೆ 1 2 3 4 ಆಯ್ತಾ. ಆ ಥರ ಇದ್ರೆ ಅದನ್ನ ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ ಆಯ್ತಾ. ನಾವು ಜನರಲ್ ಆಗಿ 0 1 2 3 ಅಂತ ಹೇಳ್ತೀವಿ ಹೋಲ್ ನಂಬರ್ನ. 0 ಇಂದ ಶುರು ಆಗುತ್ತೆ ಆಯ್ತಾ. ಕನ್ನಡದಲ್ಲಿ ಪೂರ್ಣ ಸಂಖ್ಯೆ 0ಇಂದ ಶುರು ಆಗುತ್ತೆ ನೋಡಿ. 0ಗೆ ಸಮನಾಗಿರಬೇಕು ಮತ್ತೆ 0ಗಿಂತ ಜಾಸ್ತಿ ಇರಬೇಕು. ಇಲ್ಲಿ ನೋಡಿ, ಎಲ್ಲಿವೆ? ಇಲ್ಲಿ ನೋಡಿ, ಈಕ್ವಲ್ ಟು 0 0ಗಿಂತ ದೊಡ್ಡದಿದೆ, 0ಗಿಂತ ದೊಡ್ಡದಿದೆ, 0ಗೆ ಈಕ್ವಲ್ ಇದೆ ಆಯ್ತಾ. ಕ್ವಶನ್ ನಂಬರ್ 19ಗೆ ಆನ್ಸರ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ ಯಾವ್ಯಾವ ದಿನ ಎಷ್ಟೆಷ್ಟು ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಅನ್ನೋ ಡೀಟೇಲ್ ಕೊಟ್ಟಿದ್ದಾರೆ ಆಯ್ತಾ. ಯಾವ್ಯಾವ ದಿನ ಎಷ್ಟೆಷ್ಟು ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಅನ್ನೋ ಡೀಟೇಲ್ನ ಗ್ರಾಫಲ್ಲಿ ಕೊಟ್ಟಿದ್ದಾರೆ. ಚಾರ್ಟ್, ಇದು ಬಾರ್ ಚಾರ್ಟ್ ಅಂತ ಹೇಳ್ತಾರೆ ನೋಡಿ. ಫಸ್ಟ್ ಡೇ 4 ಜನ ಆಬ್ಸೆಂಟ್ ಆಗಿದ್ದಾರೆ, ಸೆಕೆಂಡ್ ಡೇ 5 ಜನ ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ, 3ನೇ ದಿನ 3 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ, 4ನೇ ದಿನ 6 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ, 5ನೇ ದಿನ 2 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಆಯಿತಾ. ಕೊಟ್ಬಿಟ್ಟು ಏನು ಕೇಳಿದ್ದಾರೆ ಅಂದರೆ ಹೌ ಮೆನಿ ಸ್ಟೂಡೆಂಟ್ ವರ್ ಆಬ್ಸೆಂಟ್ ಇನ್ ಲಾಸ್ಟ್ 3 ಡೇಸ್ ಅಂತ ಕೇಳಿದ್ದಾರೆ. ಲಾಸ್ಟ್ 3 ಡೇಸಲ್ಲಿ ಎಷ್ಟು ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಅಂತ ಆಯಿತಾ. ನೋಡಿ, ಲಾಸ್ಟ್ 3 ಡೇಸ್ ಅಂದರೆ 3 4 ಮತ್ತು 5 ಆಯಿತಾ. ನೋಡಿ, 3ನೇ ದಿನ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ? 3 ಮಕ್ಕಳು. ಥರ್ಡ್ ಡೇ 3 ಮಕ್ಕಳು. ಫೋರ್ತ್ ಡೇ ಸ್ಕೇಲ್ ಇಟ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ ಆಯಿತಾ. ಫೋರ್ತ್ ಡೇ 6 ಜನ ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಡೇ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ? ಸ್ಕೇಲ್ ಇಟ್ಕೊಳ್ಳಿ, ಸ್ಕೇಲ್ ಇಟ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ. ಫಿಫ್ತ್ ಡೇ 2 ಆಯಿತಾ. ಟೋಟಲ್ ಮಾಡಿ 6 2 8 8 3 11 ಆಯಿತಾ. ಲಾಸ್ಟ್ 3 ಡೇಸಲ್ಲಿ 11 ಜನ ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಬಿ.